ಒಂದು ಸಿನಿಮಾ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಸಿನಿಮಾ ಬಿಡುಗಡೆಗೆ ಬಂದಾಗ ಆ ಒಂದು 50 ಲಕ್ಷ ಖರ್ಚು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ ಆ ಮೂಮೆಂಟಲ್ಲಿ. ಆದರೆ ಒಂದು ಸಿನಿಮಾನ ತಡೆಯೋದಕ್ಕೆ 42 ಲಕ್ಷ ಬ್ಯಾಂಕಲ್ಲಿ ಕೋರ್ಟಲ್ಲಿ ಇಡ್ತಾರೆ, 42 ಲ್ಯಾಕ್ಸ್ ಇಡ್ತಾರೆ. ಸಿನಿಮಾ ರಿಲೀಸಿಗೆ ಇವರು ಖರ್ಚು ಮಾಡೋದಿಲ್ಲ, 4.5 ವರ್ಷಗಳ ಹಿಂದಿನ ವಿಚಾರ ಇದು. ಆದರೆ ಈ ಎಂತ್ ಮೂಮೆಂಟ್ ಅಲ್ಲಿ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೆ ಅಲ್ಲಿಗೆ ಬರ್ತೀನಿ, ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಎಲ್ಲಿ ಇಡ್ತಾರೆ 42 ಲಕ್ಷ ಕೋರ್ಟ್ ಅಲ್ಲಿ ಡಿಪಾಸಿಟ್ ಇಡಬೇಕು. ನೀವು ಯಾವುದೇ ಒಂದು ಸಿನಿಮಾನ ಸ್ಟೇ ತರಬೇಕು, ಇನ್ನೊಬ್ಬರ ಮೇಲೆ ಡೆಫರ್ಮೇಷನ್ ಆಗ್ಬೇಕು, ಯಾವುದೇ ಸ್ಟೇ ಮಾಡಬೇಕು ಅಂದ್ರೆ ಅಲ್ಲಿ ದುಡ್ಡು ಕಟ್ಟಬೇಕು, ರಿಕವರಿ ಸೂಟ್ ಹಾಕ್ಬೇಕು. 42 ಲಕ್ಷ ಇಡ್ತಾರೆ, ಲಾಯರ್ಗೆ ಒಂದು 8 ಲಕ್ಷ ಫೀಸ್ ಕೊಡ್ತಾರೆ, ಅದು ರಾತ್ರಿ ಆಪರೇಟ್ ಮಾಡ್ತಾರೆ. ಇಲ್ಲಿ ಸಂಬಂಧ ಇಲ್ದವ್ರಿಗೆಲ್ಲ ನೋಟಿಸ್ ಸರ್ವ್ ಆಗುತ್ತೆ. ನೀವು ಆ ನೋಟಿಸ್ ನ ನೋಡ್ಬಿಟ್ರೆ ಇರೋ ಬರೋರಿಗೆ ಎಲ್ರಿಗೂ ನೋಟಿಸ್ ಸರ್ವ್ ಆಗುತ್ತೆ. ಸೊ ಇದರ ಹಿಂದಿನ ಒಂದು ತಂತ್ರಗಾರಿಕೆ, ಒಂದು ಕುತಂತ್ರಗಾರಿಕೆ ಏನಿತ್ತು, ಎಷ್ಟು ಪ್ಲಾನ್ ಮಾಡಿದ್ರು, ಯಾರಿಗೆ 50 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾವು ಕೋರ್ಟಲ್ಲಿ ಹೋರಾಡಿ ಈ ಸಿನಿಮಾ ನಿಲ್ಲಿಸ್ಬೇಕು ಅನ್ನೋದೊಂದಿತ್ತು. ಯಾರು ಆ ಇನ್ವೆಸ್ಟರ್ಗಳು, ಅದು ರಿಕವರಿ ಸೂಟು, ಇನ್ನೊಂದು ಮತ್ತೊಂದು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ಗಳು ಫೀಸ್ ಕೊಡ್ಬೇಕು, ದುಡ್ಡು ಕಟ್ಟಬೇಕಲ್ಲಿ, ಆ ಪ್ರೋಸೆಸ್ನ ಮಾಡ್ಲೇಬೇಕು ಅಂದ್ರೆ ಆ ದ್ವೇಷ ಎಷ್ಟು ದೊಡ್ಡದು ಅಂತ. ಎರಡನೇದು, ನಾನು ಯಾವಾಗ್ಲೂ ನಾಗಶೇಖರ್ ಅವ್ರಿಗೆ ನಮ್ಮ ತಂಡಕ್ಕೆ ಹೇಳ್ತಾ ಇರ್ತೀನಿ, ಈ ಸಿನಿಮಾ ನಾವ್ಯಾರು ಡಿಸೈಡ್ ಮಾಡ್ತಾ ಇಲ್ಲ, ಇದನ್ನ ನೇಚರ್ ಡಿಸೈಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ತುಂಬಾ ಸಲ ಈ ತರ ಹಲವಾರು ದೊಡ್ಡ ಸಿನಿಮಾಗಳಿರ್ಬೋದು, ಚಿಕ್ಕ ಸಿನಿಮಾಗಳಿರ್ಬೋದು, ಸಿನಿಮಾ ಅಂದ್ರೆ ಒಂದೇನೆ, ಹೆಚ್ಚು ಕಡಿಮೆ ಆಗುತ್ತೆ, ಆದಾಗೆಲ್ಲ ಗೆಲುವುಗಳಾಗುತ್ತೆ. ಏನೋ ಒಂದು ನೇಚರ್ ಪ್ರಕೃತಿ ಕೊಡುತ್ತೆ, ಸಿನಿಮಾನೇ ಪ್ರಕೃತಿ. ಶಿಡ್ಲಘಟ್ಟದಲ್ಲಿ ಶೂಟ್ ಮಾಡುವಾಗ ಆ ರೋಲರ್ಸ್ಗೆ ಒಬ್ಬರದು ಕೈ ಹೋಗ್ಬಿಡ್ಬೇಕಾಗಿತ್ತು, ಏನು ಇಮಿಡಿಯೇಟ್ ಕರೆಂಟ್ ಹೋಯ್ತು, ಆ ಮಾರುಕಟ್ಟೆನ ಹೊಡೆದಾಕಿದ್ರು, ಚಿಕ್ಕದೊಂದು 6 ಬಿಲ್ಡಿಂಗ್ ಹೊಡೆದಾಕಿದ್ರು. ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ನಾನು ನಾಗಶೇಖರ್ ಅವ್ರಿಗೆ ಜ್ಞಾಪಿಸ್ತೀನಿ, ರಚಿತಾರಾಮ್ ಅವರು ಬೇರೆ ವೆಹಿಕಲ್ ಅಲ್ಲಿ ಬರೋರು, ನಮ್ದೆಲ್ಲ ಟೀಮ್ ಕಾನ್ವೆ ಬೇರೆ ಹೋಗೋದು. ಅಲ್ಲಿ ಶಕ್ತಿ ಅಂತ ಒಬ್ರು ಇರ್ತಾರೆ, ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಸಿರ್ತಾರೆ, ಶೂಟಿಂಗ್ ನ ಮ್ಯಾನೇಜ್ ಮಾಡೋರು ಇರ್ತಾರೆ. ರಚಿತಾರಾಮ್ ಅವ್ರು ಕಳೆದೋಗ್ಬಿಟ್ಟಿದ್ರು, ಇಡೀ ಅರ್ಧ ದಿನ ಹುಡುಕದೇ ಆಗೋಯ್ತು. ಆ ಲೊಕೇಶನ್ ಅವ್ರು ಎಲ್ಲೋ ಮಿಸ್ ಆಗಿ ಹೋದ್ರಲ್ಲ, ಆ ಲೊಕೇಶನ್ ಹುಡುಕಿದ್ವಲ್ಲ, ಆ ಲೊಕೇಶನ್ ನ ರಚಿತಾರಾಮ್ನ ಹುಡುಕ್ತಾ ಹೋಗ್ತಾ ಸಿಕ್ಕಿದಂತ ಒಂದು ಲೊಕೇಶನ್ ನಾವು ಸಿನಿಮಾ ಲಿಸ್ಟ್ ಅಲ್ಲಿ ಹಾಕೊಂಡಿರಲಿಲ್ಲ, ನಾಗಶೇಖರ್ ಅವ್ರು ಕೊಟ್ಟಿರಲಿಲ್ಲ. ಆ ಇಡೀ ಲೊಕೇಶನ್ ಅಲ್ಲಿ ಒಂದು ಸಾಂಗ್ ತೆಗೆದ್ರು ನಾಗಶೇಖರ್ ಹುಡ್ಕಕ್ ಹೋಗಿ. ಏನಂಗಪ್ಪ ನೆನಪಿದ್ಯಾ? ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಈಗ ಒಂದಿನ ರಾತ್ರಿ ಹೇಳ್ಬಿಟ್ರು, ಕಸ್ತೂರಿ ನಿವಾಸದಲ್ಲಿ ರಾಜಣ್ಣ ಅವ್ರು ಬಂದಂಗೆ ಬರ್ಬೇಕು ಅದೊಂದು ಶಾರ್ಟ್ ಅಂತ ಅಂದ. ಕಿಟ್ಟಪ್ಪಂಗೆ ಹೇಳಿದಾಗ ಅದೆಲ್ಲೋ ಲೊಕೇಶನ್, ಪ್ರೊಫೈಲರ್ ಇಲ್ಲ, ಗಾಳಿ ಇಲ್ಲ, ಆದ್ರೆ ಅದೊಂದು ಏನೋ ಒಂದು ಜಾದು ನಡೀತು. ಡಿಸೆಂಬರ್ ಅಲ್ಲಿ ಸೂರ್ಯ ಓಪನ್ ಆದ, ಬೆಂಗಳೂರಲ್ಲೂ ನಾನಾ ಕಷ್ಟಗಳು, ಆರ್ಟಿಸ್ಟ್ ಡೇಟ್ಗಳು, ಇದನ್ನೆಲ್ಲ ನೋಡಿದಾಗ ಏನಿಸುತ್ತೆ ಅಂದ್ರೆ ಒಂದು ನಾಯಕ ನಟಿನೇ ಹುಡ್ಕೊಂಡು ಲೊಕೇಶನ್ ಹುಡ್ಕಕ್ ಹೋಗಿದ್ರು. ನೇಚರ್ ಇಟ್ಟಂತ ಸಿನಿಮಾ ನನ್ನ ಪ್ರಕಾರ ನಗಪ್ಪ. ನಾನು ನನ್ನ ಮಾತೊಂದು ಹೇಳ್ಬಿಟ್ಟು ಮುಗಿಸ್ತೀನಿ. ಒಂದು ಧೈರ್ಯ ಏನು ಅಂತಂದ್ರೆ, ಇದು ನೇಚರ್ ಕೊಟ್ಟಿರೋ ಡೇಟು, ಇದೇ ಜಗಳ ಅಲ್ಲ, ಇದು ನೇಚರ್ ಕೊಟ್ಟಿರೋ ಡೇಟು. ನಿಮ್ಗೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.